ಸೊ ನಿಮಗೆಲ್ಲ ಗೊತ್ತೇ ಇದೆ, ಡಾಕ್ಟರ್ ಪದ್ಮಿನಿ ಪ್ರಸಾದ್ ಖ್ಯಾತ ಲೈಂಗಿಕ ಹಾಗೂ ಸ್ತ್ರೀರೋಗ ತಜ್ಞೆ. ಈ ವಿಚಾರದಲ್ಲಿ ಸಾಕಷ್ಟು ಅನುಭವವನ್ನು ಉಳ್ಳಂತಹವರು. ಇಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ನೂರಾರು ಜನಗಳ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟು ಅವರ ಬಾಳಿಗೆ ದಾರಿದೀಪವಾಗಿರ್ತಕ್ಕಂಥವರು. ಪ್ರತಿ ಶನಿವಾರ ನಮ್ಮ ಜೊತೆ ಇರ್ತಾರೆ. ಸೊ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಜನರಲ್ ಟಾಕ್ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಮದುವೆ ಅಂತಂದರೆ ಕೇವಲ ಸೆಕ್ಸ್ ಅಲ್ಲ, ಅದೊಂದು ರೀತಿಯಾದಂತಹ ಅವಿನಾಭಾವ ಸಂಬಂಧ. ಜೀವನದ ಕೊನೆ ತನಕ ಸತಿಪತಿಗಳಿಬ್ಬರು ಜೊತೆಯಲ್ಲಿ ಹೆಜ್ಜೆ ಇರಿಸಬೇಕಾದಂಥದ್ದು. ಇಂಥ ಮದುವೆಗೆ ತಯಾರಾಗ್ತಕ್ಕಂಥ ಯುವಕ ಯುವತಿಯರು, ಇನ್ನೇನು ಮದುವೆ ಸೆಟ್ ಆಗಿರುತ್ತೆ, ಅವರಲ್ಲಿ ಅನೇಕ ಮೂಢನಂಬಿಕೆಗಳಿರ್ತವೆ, ಕೆಲವೊಂದು ಸರ್ತಿ ಭಯಗಳು ಕೂಡ ಇರ್ತವೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸೆಕ್ಸ್ ವಿಚಾರದಲ್ಲಿ ಏನೇನೋ ಅಂದ್ಕೊಂಡ್ಬಿಟ್ಟಿರ್ತಾರೆ, ಏನೋ ಮಾಡೋಕ್ಕೆ ಹೋಗ್ತಾರೆ. ಸೊ ಇಂಥವ್ರಿಗೆ ತಮ್ಮ ಸಜೆಷನ್ಸ್ ಅಂದರೆ ಹೇಗೆ ಅವರು ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು? ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿರೋದು. ಯಾಕಂದರೆ ವಿವಾಹ ಆಗೋ ಸಮಯದಲ್ಲಿ ಆ ಹುಡುಗ ಹುಡುಗಿ ಇಬ್ಬರೂ ಒಂದು ಸರಿಯಾದ ರೀತಿ ತಯಾರಿ ಮಾಡಿಕೊಂಡು ವಿವಾಹ ರಂಗಕ್ಕೆ ಕಾಲಿಟ್ಟಾಗ ಮುಂದೆ ಅವರು ನಿಜವಾಗ್ಲೂ ಒಳ್ಳೆ ರೀತಿಯ ಒಂದು ಜೀವನ ಇದನ್ನು ಸಾಗಿಸೋದಕ್ಕೆ ಬಹಳ ಮುಖ್ಯವಾಗತ್ತೆ. ಇದನ್ನು ವಿವಾಹ ಪೂರ್ವ ಮಾರ್ಗದರ್ಶನ ಅಥವಾ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತ ನಾವು ಹೇಳ್ಬೋದು. ಎಲ್ಲರಲ್ಲೂ ಕೂಡ ಯಾವುದೇ ಒಂದು ಹುಡುಗ ಹುಡುಗಿ ಮದುವೆ ಆಗೋದಕ್ಕೆ ಮುನ್ನ ಅವರ ತಂದೆ ತಾಯಿರಿರ್ಬೋದು, ಯಾರೇ ಹಿರಿಯರಿರ್ಬೋದು, ಮೊದಲು ಬೇರೆ ಎಲ್ಲ ಯೋಚನೆ ಮಾಡೋದನ್ನು ಬಿಟ್ಟು ಇದು ಬಹಳ ಮುಖ್ಯವಾದ ವಿಷಯ ಅಂತ ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲದ್ರ ಬಗ್ಗೆನೂ ಅವ್ರು ತಲೆ ಕೆಡಿಸ್ಕೊಳ್ತಾರೆ, ಯೋಚನೆ ಮಾಡ್ತಾರೆ. ಛತ್ರ ಬುಕ್ ಮಾಡಿದ್ನ, ಊಟ ತಿಂಡಿ ವ್ಯವಸ್ಥೆ ಹೇಗಿದೆ, ಅವ್ರಿಗೇನು ಗಿಫ್ಟ್ ಕೊಡಬೇಕು, ಇವ್ರಿಗೇನು ಕೊಡಬೇಕು, ಊಟ ವರೋಪಚಾರ ಎಲ್ಲ ಯೋಚನೆ ಮಾಡ್ತಾರೆ. ಒಂದೇ ಒಂದು ಅವ್ರು ಯೋಚನೆ ಮಾಡಿದ ವಿಷಯ ಅಂದರೆ ಇದಕ್ಕೆ ಮದುವೆ ಆಗ್ತಿರೋ ಹುಡುಗ ಹುಡುಗಿ ಸರಿಯಾದ ರೀತಿಯಲ್ಲಿ ಅವರು ಮಾನಸಿಕವಾಗಿ ತಯಾರಿ ಆಗಿದ್ದಾರ, ಆ ವಿವಾಹದ ಒಂದು ವಿಷಯ ಅಥವಾ ಪ್ರಾಮುಖ್ಯತೆ ಅವ್ರಿಗೇನಾದ್ರೂ ಗೊತ್ತಿದೆಯಾ ಅನ್ನೋದ್ರ ಬಗ್ಗೆ ಅವ್ರು ಏನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಏನಾಗುತ್ತೆ, ಅವರು ಯಾವಾಗಲೂ ಕೂಡ ಮೊದಲು ಅದನ್ನು ಮದುವೆ ಆಗೋದಕ್ಕೆ ಮುಂಚೆ ವೈದ್ಯರ ಹತ್ರ ಅಥವಾ ಯಾರಾದರೂ ಕೌನ್ಸಿಲರ್ ಹತ್ರ ಬಂದು ಖಂಡಿತವಾಗ್ಲೂ ಒಂದು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ನ ಪಡ್ಕೊಳ್ಳೋದು ಬಹಳ ಮುಖ್ಯ. ನೀವು ಹೇಳಿದ್ರು ಅದು ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲನೂ ಕೂಡಿದೆ ಇದರೊಳಗೆ ಒಂದು ಮದುವೆ ಅಂತ ನಾವು ನೋಡೋಣ. ಬೇರೆ ಬೇರೆ ಈಗ ಸಮಾಜ ಬದಲಾವಣೆ ಆದಂಗೆ ವಿವಾಹಕ್ಕೆ ಒಂದು ಬೇರೆ ರೀತಿ ವ್ಯವಸ್ಥೆಗಳು ಬರ್ತಾ ಇರ್ಬೋದು ಸಮಾಜದಲ್ಲಿ. ಆದರೂ ಕೂಡ ಪ್ರಪಂಚದಾದ್ಯಂತ ಈ ವಿವಾಹ ಅನ್ನೋ ಒಂದು ವ್ಯವಸ್ಥೆಗೆ ಒಂದು ಪಾವಿತ್ರ್ಯತೆ ಇದೆ. ಮತ್ತೆ ಅದನ್ನ ಎಲ್ಲರೂ ಬಹಳ ಜನರು ಅದನ್ನು ಒಪ್ಪಿರೋವಂಥ ವಿಷಯ. ಎಲ್ಲ ವಿಷಯಗಳು ಬದಲಾವಣೆಗಳನ್ನು ನೋಡಿಕೊಂಡು ಇದು ಒಂದು ಇರೋವಂಥ ವಿಷಯ ಅಂತ ಎಲ್ಲರೂ ಅನ್ಕೊಳ್ಳಿ. ಅದರೊಳಗೆ ಏನೇನು ಅವ್ರು ತಯಾರಿ ಮಾಡ್ಕೊಳ್ಬೇಕು, ಮೊದಲು ಅವರು ತಿಳ್ಕೊಳ್ಬೇಕಾದ್ರು ವಿವಾಹ ನಾ ಎಷ್ಟೋ ಜನ ನನ್ನ ಹತ್ರ ಬಂದಿರೋರ್ನೆಲ್ಲ ಕೇಳ್ತೀನಿ, ಈ ಥರ ಕೌನ್ಸಿಲಿಂಗ್ ಬಂದವ್ರನ್ನ, ನೀವು ಏನಕ್ಕೋಸ್ಕರ ಮದುವೆ ಆಗ್ತಾ ಇದ್ದೀರಾ? ಇದು ಒಂದು ಮದುವೆ ವಯಸ್ಸು ಬಂತು, ದೊಡ್ಡವರೆಲ್ಲ ಹೇಳಿದ್ರು, ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಮದುವೆ ಆಗುವಂತ ಮದುವೆ ಆಗ್ತಾ ಇದ್ದೀವಿ. ಅವ್ರನ್ನ ವಿವಾಹ ಯಾತಕ್ಕೆ ಆಗ್ತಾ ಇದ್ದೀನಿ, ಇದ್ರದ್ದು ಉದ್ದೇಶ ಏನು, ಇದಕ್ಕೆ ನಾವಿಬ್ರು ತಿಳ್ಕೊಳ್ಬೇಕಾದ್ದೇನು ಅಂತ ಬಹಳಷ್ಟು ಜನರಿಗೆ ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅದನ್ನು ಫಸ್ಟ್ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಈಗ ಮದುವೆ ಯಾತಕ್ಕೋಸ್ಕರ ಆಗ್ತಾ ಇದ್ದೀರಾ, ಒಂದು ಆ ವಯಸ್ಸು ಬಂದಾಗ ಒಂದು ಆಕರ್ಷಣೆ, ತನ್ನಲ್ಲಿ ತಾನೇ ಒಂದು ಆಕರ್ಷಣೆ ಮೂಡುತ್ತೆ. ಹುಡುಗನಲ್ಲಿ ಅಥವಾ ಹುಡುಗನಲ್ಲಿ ಆಕರ್ಷಣೆ ಮೂಡೋದು ಒಂದು ಸಹಜವಾಗಿ ಬರುವಂಥ ವಿಷಯ. ಈ ಆಕರ್ಷಣೆನ ಎಲ್ಲರಲ್ಲೂ ಆಕರ್ಷಣೆ ಇಟ್ಕೊಳಕ್ಕಾಗಲ್ಲ. ಒಂದು ಹುಡುಗನಿಗೆ ಒಂದು ಹುಡುಗಿ ಅಂತ ಅದು ಸಮಾಜ ಒಪ್ಪೋ ರೀತಿನಲ್ಲಿ ಅವರಿಬ್ಬರನ್ನ ಒಂದು ಮಾಡಿ ಬಹಳ ಮುಖ್ಯವಾದ ಒಂದು ಪ್ರಕೃತಿ ಮಾಡಿರುವಂಥ ವಿಷಯ ಜೀವರಾಶಿ ಮುಂದುವರಿಸೋದು. ಅಂದರೆ ಮನುಕುಲ ಮುಂದುವರ್ಕೊಂಡು ಹೋಗ್ಬೇಕಾದ್ರೆ ಅದು ಒಂದು ಹುಡುಗ ಹುಡುಗಿ ಜೊತೆಯಾಗಬೇಕು, ಒಂದು ಲೈಂಗಿಕ ಸಂಪರ್ಕ ಬರಬೇಕು, ಅದು ಒಂದು ಮುಂದಿನ ಒಂದು ಇನ್ನೊಂದು ಪೀಳಿಗೆ ಪ್ರಾರಂಭ ಆಗಬೇಕು ಅನ್ನೋದು ಬಹಳ ಮುಖ್ಯವಾದ ಉದ್ದೇಶ. ಈ ಉದ್ದೇಶದ ಜೊತೆಗೇನೆ ಅವರಿಬ್ಬರ ಒಂದು ಸಂಗಾತಿತನ, ಕಂಪ್ಯಾನಿಯನ್ಶಿಪ್, ಅದು ಸುಖ ದುಃಖ ಹಂಚ್ಕೊಳ್ಳೋದಿರ್ಬೋದು, ಅಥವಾ ಯಾವುದೇ ಒಂದು ವ್ಯಕ್ತಿತ್ವದ ಬೆಳವಣಿಗೆಗೆ ಒಬ್ಬರ ಸಹಾಯ ಇನ್ನೊಬ್ಬರಿಗೆ. ಮನೆಗೆ ಬೆಳಗಿಂದ ರಾತ್ರಿ ತನಕ ಸುಸ್ತಾಗಿ ಮನೆಗೆ ಬಂದಾಗ ನನಗೋಸ್ಕರ ಕಾಯೋ ಇನ್ನೊಂದು ವ್ಯಕ್ತಿ ಇದೆ, ನನಗೋಸ್ಕರವಾಗಿ ಎಲ್ಲ ಒಂದು ಯಾವುದೇ ಒಂದು ತ್ಯಾಗ ಇರ್ಬೋದು, ಪ್ರೀತಿ ವಿಶ್ವಾಸ ತೋರಿಸೋ ಅಂಥದ್ದು, ಒಂದು ಸಂಗಾತಿತನ ತೋರಿಸೋ ಅಂಥದ್ದು, ಈ ರೀತಿ ಇನ್ನೊಂದು ಜೀವ ಇದೆ ಅನ್ನೋ ಒಂದು ಆ ಭಾವನೆ, ಇದೆಲ್ಲ ರೀತಿನಲ್ಲಿ ಬಹಳವಾದ ಒಳ್ಳೊಳ್ಳೆ ಉದ್ದೇಶಗಳಿದೆ ಇದ್ರ. ಹೌದು. ಅದಕ್ಕೋಸ್ಕರ ಬರೀ ಒಂದು ಸೆಕ್ಸ್ ಅಂದ್ರೆ ಮದುವೆ ಅಂದ್ರೆ ಒಂದು ಸೆಕ್ಸ್ ಅಥವಾ ಸೆಕ್ಸ್ ಅಂದ್ರೆ ಮದುವೆ ಅಂತ ಖಂಡಿತ ಅಲ್ಲ. ಆದ್ರೆ ಅದು ಲೈಂಗಿಕತೆ ಅನ್ನೋದು ಕೂಡ ಒಂದು ದೇಹದ ಒಂದು ಲೈಂಗಿಕತೆ ಬಗ್ಗೆ ತಿಳುವಳಿಕೆ ಮೂಡಬೇಕು ಅಂತಂದ್ರೆ ಅವರು ಮದುವೆಗೆ ಮೊದಲು ಒಂದ್ಸರ್ತಿ ಕನ್ಸಲ್ಟ್ ಮಾಡಿ ಆ ವಿಚಾರ ಮಾತಾಡ್ಕೊಳ್ತಕ್ಕಂಥದ್ದು ಒಳ್ಳೇದು ಅಂತ. ಇದ್ರ ಜೊತೆಗೆ ಅದೇನೆ ಲೈಂಗಿಕತೆ ಜೊತೆಗೆ ಗರ್ಭಧಾರಣೆ ಬಗ್ಗೆ, ಗರ್ಭ ನಿರೋಧದ ಬಗ್ಗೆ, ಯಾವಾಗ ತಮಗೆ ಮಕ್ಕಳು ಬೇಕು, ಯಾವಾಗ ಬೇಡ, ಯಾವಾಗ ಪ್ರಾರಂಭ ಮಾಡಬೇಕು, ಅವರಲ್ಲಿ ಏನಾದರೂ ಒಂದು ಬೇರೆ ಕಾಯಿಲೆಗಳಿದೆಯಾ, ಏನಿದೆ, ಇದೆಲ್ಲದ್ರ ಬಗ್ಗೆನೂ ಒಂದು ಕೂಲಂಕಷವಾಗಿ ಅವರು ಮಾಡ್ಕೋಬೇಕಾಗುತ್ತೆ. ಮೇಡಮ್, ಇನ್ನು
ಕಾಲರ್ಸ್ಗಳನ್ನ ನಾವು ಸ್ವೀಕಾರ ಮಾಡ್ತಕ್ಕಂಥ ಸಮಯ ಬಂದಿದೆ. ಮಂಡ್ಯದಿಂದ ಮೊದಲನೇ ಕಾಲರು ಪ್ರಮೋದ್ ಅಂತ ಕರೆ ಮಾಡಿದ್ದಾರೆ. ಪ್ರಮೋದ್ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಹಲೋ ಹೇಳಿ ಪ್ರಮೋದ್. ಸರ್, ನಾವು ಮಾತಾಡ್ಬೋದಾ? ಖಂಡಿತ ಮಾತಾಡಿ, ಅವರು ನಮ್ಮ ಜೊತೆನೇ ಇದ್ದಾರೆ, ಹೇಳಿ ಮಾತಾಡಿ. ನಮಸ್ಕಾರ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಮೇಡಮ್, ನನಗೆ ಈಗ 29 ವರ್ಷ ಮೇಡಮ್. ನನಗೆ ಲೈಂಗಿಕ ಉಪಯೋಗಿಸ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಬೇಗ ಬೇಗ ಆಗೋಯ್ತು ಅಂತ ಎಲ್ಲ ಬೈತಾರೆ. ಅದು ಏನ್ ಮಾಡ್ಬೇಕು ಮೇಡಮ್? ಅಂದರೆ ಶೀಘ್ರ ಸ್ಖಲನ ಆಯಿತು ಅಂತ ನೀವು ಹೇಳ್ತಾ ಇರೋದು? ಹೌದು ಸರ್. ಓಕೆ, ಮದುವೆ ಆಗಿದೆ ನಿಮಗೆ? ಮದುವೆ ಆಗಿಲ್ಲ. ಓಕೆ, ಅಂದ್ರೆ ಇವಾಗ ನಿಮ್ ಬೇರೆ ಯಾರದ ಸಂಪರ್ಕ ಇದೆಯಾ ನಿಮ್ಗೆ, ಲೈಂಗಿಕ ಸಂಪರ್ಕ? ಹೌದು ಮೇಡಮ್. ಹಾ, ಅಂದ್ರೆ ಈ ತರ ಸಂಪರ್ಕ ಇದ್ದಾಗ ಬೇಗ ಶೀಘ್ರ ಸ್ಖಲನ ಆಗ್ತಾ ಇತ್ತು ಅಂತ ನೀವು ಸರಿಯಾದ ರೀತಿ ಸಂಪರ್ಕ ಇಟ್ಕೊಳಕ್ ಆಗಿಲ್ಲ. ಹೌದು ಮೇಡಮ್. ಹಾ, ಇವಾಗ ನಿಮ್ಮ ವಯಸ್ಸು ಇನ್ನು ಚಿಕ್ಕ ವಯಸ್ಸು, ಯಾವುದೇ ಒಂದು ವಿಷಯನ ಮೊದಲು ಪ್ರಾರಂಭವಾದಾಗ ಈ ಶೀಘ್ರ ಸ್ಖಲನದ ತೊಂದರೆ ಅಂದರೆ ಬಹಳ ಅದನ್ನು ಸಾಮಾನ್ಯ ಅದು. ಆದ್ದರಿಂದ ನೀವು ಒಬ್ಬರು ಯಾರೋ ಒಂದು ವ್ಯಕ್ತಿ ಜೊತೆ ಮೊದಲ ರೀತಿಯಲ್ಲಿ ಸಮಯದಲ್ಲಿ ನಿಮ್ಮ ಆತಂಕ, ಭಯ, ಅಥವಾ ಮೊದಲು ಮಾಡ್ತಿರ್ಬೇಕಾದ್ರೆ ಸರಿಗೆ ಮಾಡ್ತೀನಾ ಇಲ್ವಾ ಅನ್ನೋ ಆತಂಕ, ಇವೆಲ್ಲ ಕಾರಣಗಳಿಂದ ಸಹಜವಾಗಿ ಈ ಶೀಘ್ರ ಸ್ಖಲನ ಆಗೋದಾಗಲಿ ಅಥವಾ ನಿಮಿರ ದೌರ್ಬಲ್ಯ ಆಗೋದಾಗಲಿ ಇದೆಲ್ಲ ಬಹಳ ಸಾಮಾನ್ಯ. ಒಂದು ವ್ಯಕ್ತಿ ಜೊತೆ, ಅದಕ್ಕೆ ಒಂದು ವ್ಯಕ್ತಿಗೆ ಒಂದು ಹುಡುಗಿಗೆ ಒಂದು ಹುಡುಗ ಅಥವಾ ಒಂದು ಹುಡುಗಿಗೆ ಒಂದು ಹುಡುಗಿ ಅಂತ ಒಂದು ನಿಷ್ಠಾವಂತ ಸಂಗಾತಿ ಅಂತ ನಾವು ಹೇಳೋದು. ಹಾಗಾಗಿ ಏನಾಗುತ್ತೆ, ನಿಮ್ಮಲ್ಲಿ ಬೇರೆ ಯಾವುದೇ ಒಂದು ಹೆಚ್ಚು ಕಡಿಮೆ ಅಥವಾ ನಿಮ್ಮಲ್ಲಿ ತೊಂದರೆ ತಕರಾರುಗಳನ್ನು ಒಪ್ಪಿಕೊಂಡು ಅದರ ನಂತರ ಒಳ್ಳೆ ರೀತಿ ಸಹಕರಿಸಿ ಮುಂದುವರಿಸೋದು ನೀವು ಮದುವೆ ಆದಾಗ ನಿಮ್ಮ ಒಳ್ಳೆ ಸಂಗಾತಿ ಇದ್ದಾಗ ಮಾತ್ರ. ಹೀಗೆ ಯಾರೋ ಒಂದು ಕ್ಯಾಶುವಲ್ ಕಾಂಟ್ಯಾಕ್ಟ್ಸಲ್ಲಿ ಇದರೊಳಗೆ ಅವರಿಗೆ ಆವಾಗ ಬರೀ ಲೈಂಗಿಕತೆ ಮಾತ್ರ ಮುಖ್ಯವಾಗಿರುತ್ತೆ. ಸೊ ನಿಮ್ಮ ಡಿಫೆಕ್ಟ್ಸ್ ಎಲ್ಲ ಎದ್ದು ಕಾಣಿಸುತ್ತೆ ಆವಾಗ. ಅವ್ರು ಏನಾದರೂ ನಿಮಗೆ ಈ ಥರ ನೀವು ಸರಿ ಇಲ್ಲ, ಇದಿಲ್ಲ, ನಿಮ್ಮ ಬೇಗ ಸ್ಖಲನ ಆಗುತ್ತೆ ಆ ಥರ ಎಲ್ಲ ನಿಮ್ಗೆ ಹೇಳಿದಾಗ ನಿಮ್ಮ ಆತ್ಮವಿಶ್ವಾಸ ಕುಗ್ಗೋದ್ರಿಂದ ಮತ್ತೆ ಮತ್ತೆ ನಿಮ್ಗೆ ಆ ಫೇಲ್ಯೂರ್ ಆಗದಂಗೆ ಆಗುತ್ತೆ. ಆದ್ದರಿಂದ ನೀವು ಈ ರೀತಿ ಸಂಪರ್ಕಗಳಲ್ಲಿ ಇದು ಬಹಳ ಸಾಮಾನ್ಯ ಅನ್ನೋ ಥರನೇ ನೀವು ತೊಗೊಳ್ಬೇಕಾಗತ್ತೆ. ಇಟ್ಸ್ ಎ ವೆರಿ ಕಾಮನ್ ಅಕರೆನ್ಸ್ ಅನ್ನೋ ಥರ ಅಷ್ಟೇ. ಇದರ ಜೊತೆಗೆ ಈಗ ಈ ಸರ್ತಿ ನಮ್ಮ ಸಂಚಿಕೆಯಲ್ಲಿ ಸ್ವಲ್ಪ ಪತ್ರಗಳನ್ನು ಹೆಚ್ಚು ಓದಬೇಕಾಗಿದೆ, ಯಾಕೆಂದರೆ ತುಂಬ ಪತ್ರಗಳು ಬಂದಿದೆ. ಮೊದಲನೇ ಪತ್ರ ಬಂದಿರೋದು ಇದು ರಶ್ಮಿ ಅಂತ ಬೆಂಗಳೂರಿನಿಂದ ಪತ್ರ ಬರೆದಿದ್ದಾರೆ. 25 ವಯಸ್ಸು, 1.5 ವರ್ಷದ ಮಗ ಇದ್ದಾನಂತೆ. ಇವ್ರು ಹೇಳೋ ಪ್ರಕಾರ ನನಗೆ ಸಿಸೇರಿಯನ್ ಆಪರೇಷನ್ ಆಯಿತು. ಬಾಣಂತಿತನದಲ್ಲಿ ನನಗೆ ಹೊಟ್ಟೆಗೆ ಬಟ್ಟೆ ಕಟ್ತಾಯಿದ್ರು, ಹೊಟ್ಟೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆವಾಗ ಸರಿ ಇತ್ತು. ಈಗ 9 ತಿಂಗಳ ತನಕ ಹೊಟ್ಟೆಗೆ ಬಟ್ಟೆ ಕಟ್ಟಿ ಆನಂತರ ಬಿಟ್ಟಿದ್ದು. ಈಗ ನಾನು ಡ್ರೆಸ್ ಎಲ್ಲ ಹಾಕೊಂಡಾಗ ಹೊಟ್ಟೆ ತುಂಬ ಉಬ್ಬದಂಗೆ ಕಾಣುತ್ತೆ. ಈ ಹೊಟ್ಟೆಯನ್ನು ಕರಗಿಸೋದಕ್ಕೆ ಏನು ಮಾಡಬೇಕು, ಏನಾದರೂ ಎಕ್ಸಸೈಸ್ ಇದೆಯಾ ಅಥವಾ ಬೆಲ್ಟ್ ಹಾಕೊಳ್ಳೋದನ್ನು ಮುಂದುವರಿಸಬೇಕಾ ಅಂತ ಕೇಳಿದ್ದೆ. ಈಗ ಮೊದಲು ಪ್ರಸವದ ನಂತರ ಅವರು ಚಟುವಟಿಕೆಗಳನ್ನು ಹೆಚ್ಚಿಸಬೇಕು. ಯಾಕಂದರೆ ಆ ಸಮಯದಲ್ಲಿ ಬಹಳ ಹೆಚ್ಚಿನ ವಿಶ್ರಾಂತಿ ತಗೊಂಡು ಬಹಳ ಬಾಣಂತಿ ಆರೈಕೆ ಅಂತ ಹೇಳಿ ಹೆಚ್ಚಿನ ಸಿಹಿ ಪದಾರ್ಥ ಇರ್ಬೋದು, ಜಿಡ್ಡಿನ ಪದಾರ್ಥ ಇರ್ಬೋದು, ಇದನ್ನು ಅವರ ಆಹಾರ ಜಾಸ್ತಿಯಾಗಿ ಅವರ ಚಟುವಟಿಕೆ ಕಡಿಮೆ ಆದಾಗ ದೇಹದಲ್ಲಿ ಕೊಬ್ಬಿನಂಶ ಸೇಕರಿಸುತ್ತೆ. ಈ ಗರ್ಭಧಾರಣೆ ಸಮಯದಲ್ಲೇ, ಗರ್ಭಧಾರಣೆ ಹಾಲು ಉಡಿಸೋ ಸಮಯದಲ್ಲಿ ಇದರೊಳಗೆಲ್ಲ ದೇಹದಲ್ಲಿ ಸ್ವಲ್ಪ ತೂಕ ಜಾಸ್ತಿಯಾಗಿ ಮತ್ತು ಹೆಚ್ಚಿನ ಕೊಬ್ಬಿನಂಶ ಶೇಖರಣೆ ಆಗಿರುತ್ತೆ. ಅದರಿಂದ ಸ್ವಲ್ಪ ದಪ್ಪ ಆಗಿರ್ತಾರೆ. ಅದರ ನಂತರ ಅವರು ಆದಷ್ಟು ಬೇಗ ಒಳ್ಳೆ ಸಹಜ ಚಟುವಟಿಕೆಗಳಲ್ಲಿ ಪ್ರಾರಂಭ ಮಾಡಿ 1-2 ತಿಂಗಳು 3 ತಿಂಗಳ ನಂತರ ಕೆಲವು ಎಕ್ಸರ್ಸೈಸನ್ನು, ವ್ಯಾಯಾಮಗಳನ್ನೆಲ್ಲ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದಾಗ ಬೇಡದ ಈ ಕೊಬ್ಬಿನಂಶ ಅಥವಾ ತೂಕ ಜಾಸ್ತಿ ಆಗೋದನ್ನೆಲ್ಲ ಖಂಡಿತ ಅವರು ಕಡಿಮೆ ಮಾಡ್ಬೋದು. ಇದ್ರ ಜೊತೆಗೆ ಇವಾಗ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಸಡ್ಲ ಆಗಿರುತ್ತೆ ಒಂದು ಸಲ ಗರ್ಭಧಾರಣೆ ಪ್ರಸವದ ನಂತರ. ಅದರಿಂದ ಒಂದು ಸ್ವಲ್ಪ ಕೊಬ್ಬಿನಂಶನೂ ಜಾಸ್ತಿ ಇದ್ದಾಗ ಹೊಟ್ಟೆ ಉಬ್ಬಿದಂಗೆ ಆಗೋದು ಬಹಳ ಸಹಜ. ಅದಕ್ಕೆ ಅವರು ಅದಕ್ಕೇವಾದ ಅಬ್ಡಾಮಿನಲ್ ಎಕ್ಸರ್ಸೈಸಸ್ ಅಂತಿದೆ, ವೈದ್ಯರ ಹತ್ರ, ಸ್ತ್ರೀರೋಗ ತಜ್ಞರ ಹತ್ರ ಹೋದರೆ ಹೇಳ್ತಾರೆ ಅವರು. ಅದನ್ನು ಎಕ್ಸರ್ಸೈಸಸ್ ಮಾಡಿ ಸ್ವಲ್ಪ ತೂಕ ಇಳಿಸೋದ್ರ ಕಡೆ ಅವ್ರು ಗಮನ ಕೊಟ್ಟರೆ ಈ ರೀತಿ ಒಂದು ಬೊಜ್ಜನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದು. ಇನ್ನೊಂದು ಪ್ರಶ್ನೆ ಕೇಳಿದಾರೆ ಅವರು, ತುಂಬ ಭಾರ ಎತ್ತಬಾರ್ದು, ಹೊಲಿಗೆ ಬಿಟ್ಟು ಹೋಗುತ್ತೆ ಅನ್ನೋ ಹೆದರ್ಸಿದಾರೆ ನಮಗೆ. ಎಷ್ಟು ವರ್ಷದ ತನಕ ಹೀಗಾಗುತ್ತೆ ಅಂತ ಕೂಡ ಏನು ಇಲ್ಲ, ಹೊಲಿಗೆ ಒಂದು ವಾರ 10 ದಿವಸದಲ್ಲಿ ಹೊಲಿಗೆ ಎಲ್ಲ ಕೂಡ್ಕೊಳ್ಳುತ್ತೆ. ಆದ್ರೆ ಸ್ವಲ್ಪ ಸ್ಕಾರ್ ಸ್ಟ್ರಾಂಗ್ ಆಗ್ಲಿ ಅನ್ನೋದಕ್ಕೋಸ್ಕರ 3 ತಿಂಗಳು 6 ತಿಂಗಳ ತನಕ. ಇವಾಗ ಯಾರು ಕುಟ್ಟೋದು, ಬೀಸೋದು, ದೊಡ್ಡ ಪಾತ್ರೆ ಇಳಿಸೋದು, ಬಕೆಟ್ ನೀರೆತ್ತೋ ಎಲ್ಲ ಯಾರು ಮಾಡೋದೇ ಇಲ್ಲ. ಮೊದಲನೇದಂದ್ರೆ ಅಂದ್ರೆ ತುಂಬಾ ಭಾರವಾದ್ದು, ಹೊಟ್ಟೆಗೆ ಒಂದು ತೊಂದರೆ ಆಗೋದು ರೀತಿನಲ್ಲಿ ಒತ್ತಡ ಬರದೇ ಇರೋ ರೀತಿಲಿ ಮಾಡಿದ್ರೆ ಪರವಾಗಿಲ್ಲ. ಮತ್ತೆ ಇವಾಗ ಅವರು ಹಾಕ್ತಾ ಈಗ ಹೊಟ್ಟೆನ ಅಡ್ಡ ಕೊಯ್ಯೋದ್ರಿಂದ, ಈಗ ಮೊದಲೆಲ್ಲ ಉದ್ದ ಕೊಯ್ತಾ ಇದ್ದಿದ್ರಿಂದ ಅದ್ರೊಳಗೆ ಸ್ವಲ್ಪ ಬೇಗ ಅದು ಹರ್ನಿಯಾಗಳಾಗೋದು, ಈ ತರದ್ದೆಲ್ಲ ತೊಂದರೆಗಳಾಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬಹಳ ಬದಲಾವಣೆಗಳಾಗಿದೆ ಆಪರೇಷನ್ ಮಾಡೋ ರೀತಿನಲ್ಲಿ ಕೂಡ. ಹಾಗಾಗಿ ತೊಂದರೆಗಳು ಅಷ್ಟೊಂದೇನು ಆಗೋದಿಲ್ಲ ಇವಾಗ. ಆದ್ರಿಂದ ಅಷ್ಟೇನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಅವರು ಇನ್ನು ದೇವದುರ್ಗದಿಂದ ಸುಮಾ ಅಂತ ಕರೆ ಮಾಡಿದ್ದಾರೆ. ಸುಮಾ ಅವರೇ, ವೈದ್ಯರಿದ್ದಾರೆ ನಮ್ಮ ಜೊತೆನಲ್ಲಿ, ಮಾತಾಡಿ ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ.
ಮೇಡಮ್ ನಮ್ದೊಂದು ಸಮಸ್ಯೆ ಇದೆ ಮೇಡಮ್. ಹೇಳಿ ಏನದು? ಏನಪ್ಪಾ ಅಂತ ಹೇಳಿದ್ರೆ ಸರ್ ಮೇಡಮ್, ನಮ್ಮ ಹಸ್ಬೆಂಡ್ ಬೇರೆಯವ್ರ ಜೊತೆ ಒಂದು ಸಂಬಂಧ ಇಟ್ಕೊಂಡಿದ್ರು ಮೇಡಮ್ ವರ್ಷದಿಂದ. ನನ್ಗೆ ಅದು ಚಿಕ್ಕ ಗೊತ್ತಾಗಿದೆ ವಿಷಯ. ಆದ್ರೆ ನನ್ಗೆ ಅವರಲ್ಲಿ ಅವಳು ಈ ಪ್ರಾಸ್ಟಿಟ್ಯೂಟ್ ಇದ್ರಲ್ಲಿ ಇದ್ದವಳು ಮೇಡಮ್. ಆದ್ರಿಂದ ನನಗೆ ಅವ್ರ ಜೊತೆಗೆ ಸೇರ್ಲಿಕ್ಕೆ ತುಂಬಾನೇ ಭಯ. ಏನೋ ಒಂಥರ ಅಸಹ್ಯ ಒಂದ್ ರೀತಿ ಆಗುತ್ತೆ ಮೇಡಮ್ ನನಗೆ. ಆದ್ರೆ ಅವರಿಗೆ ಯಾವ ರೀತಿ ಇರೋದ್ರ ತೊಂದ್ರೆ ಇದೆಯಾ ಹೇಗೆ ಅಂತ ಹೇಳಿ ನಾನು ಗೊತ್ತಾಗ್ಬೇಕು ಮೇಡಮ್. ಹೇಗೆ ಅದು ಗೊತ್ತಾಗ್ಬೇಕು ಮೇಡಮ್ ನಿಮಗೆ? ಹಾಂ, ನೀವು ಒಂದು ಸಲ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಿ. ಕೆಲವು ಸೋಂಕುಗಳೇನು ಇಲ್ವಾ ಅಂತ ಹೇಳಿ ಕೆಲವು ಪರೀಕ್ಷೆಗಳನ್ನು VDR, HIV ಮತ್ತು ಹೆಪಟೈಟಿಸ್ ಪರೀಕ್ಷೆಗಳು, ಇದೆಲ್ಲ ಒಂದು ರಕ್ತ ಪರೀಕ್ಷೆಗಳಲ್ಲಿ ಕೆಲವು ಗೊತ್ತಾಗತ್ತೆ. ಹಾಗಾಗಿ ನಿಮ್ಗೆ ಏನಾದರೂ ಸೋಂಕು ಆಗಿದೆಯಾ ಏನು ಅನ್ನೋದು ಒಂದು ಗೊತ್ತಾಗತ್ತೆ. ಮತ್ತು ನಿಮ್ಗೆ ಯಾವ್ದಾದ್ರು ಜನನಾಂಗದಲ್ಲಿ ಸೋಂಕಿದ್ದು ತೊಂದರೆ ಆಯಿತು ಮತ್ತು ನೋವು ಉರಿ ಈ ಥರ ಆದಾಗ ವೈದ್ಯರ ಹತ್ರ ಆದಷ್ಟು ಬೇಗ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಮತ್ತು ಈಗ ಮಕ್ಕಳು ನಿಮ್ಗೆ ಈಗ ಆಲ್ರೆಡಿ ಮಕ್ಕಳಾಗಿದ್ದರೆ ಅವ್ರಿಗೆ ಆದಷ್ಟು ಕಾಂಡೋಮ್ ಏನಾದರೂ ನಿರೋಧನ ಉಪಯೋಗಿಸಿ ನೀವು ಸಂಭೋಗ ಕ್ರಿಯೆ ನಡೆಸೋ ರೀತಿಯಲ್ಲಿ ಅವ್ರಿಗೆ ತಿಳಿಸ್ಕೊಡಿ. ನೀವು ಅಥವಾ ಬೇರೆ ಯಾರಾದರೂ ವೈದ್ಯರ ಹತ್ರ ಕರ್ಕೊಂಡು ಬಂದು ಅವ್ರಿಗೆ ಮಾರ್ಗದರ್ಶನ ಮಾಡಿಸಿದ್ರೂ ಕೂಡ ಅದು ಬಹಳ ಒಳ್ಳೆಯದಾಗತ್ತೆ. ಅಂದರೆ ಒಳ್ಳೆ ರೀತಿಯಲ್ಲಿ ಅವರು ಬೇರೆ ಸಂಪರ್ಕನ ಬಿಡೋದಕ್ಕೆ ಸಾಧ್ಯವ ಅನ್ನೋ ರೀತಿ ನೀವು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ನೀವು ಬಂದು ಒಂದು ಆಪ್ತ ಸಮಾಲೋಚನೆ ಮಾಡಿಸಿದಾಗ, ಈಗ ಯಾರು ಮ್ಯಾರೇಜ್ ಕೌನ್ಸಿಲಿಂಗು ಅಥವಾ ಯಾರಾದರೂ ನೀವು ಬಂದು ಅವ್ರ ಹತ್ರ ನೀವು ಸೈಕ್ಯಾಟ್ರಿಸ್ಟ್ ಇರ್ಬೋದು, ಕೌನ್ಸಿಲರ್ಸ್ ಇರ್ಬೋದು, ಅವ್ರ ಹತ್ರ ಬಂದು ನೀವು ಕೇಳಿದಾಗ ನಿಮ್ಮ ಗಂಡಂದು ಕೂಡ ಅವ್ರ ಮನವೊಲಿಸೋಕ್ಕೆ ಸಾಧ್ಯವಾಗ್ಬೋದು. ಹಾಗಾಗಿ ಒಂದು ಸಲ ಹೇಗಾದರೂ ಮಾಡಿ ಅವ್ರನ್ನ ನೀವು ವೈದ್ಯರ ಹತ್ರ ಕರ್ಕೊಂಡು ಬನ್ನಿಮ್ಮ. ಅಂದರೆ ಪ್ರಾಸ್ಟಿಟ್ಯೂಟ್ಸ್ ಹತ್ರ ಸಂಪರ್ಕ ಇಟ್ಕೊಂಡಾಗ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗುತ್ತೆ. ಏನಾದರೂ ಖಂಡಿತ ಅಲ್ಲಿ ಯಾವ ಕಾರಣಕ್ಕೋಸ್ಕರ ಅವರು ಆ ಥರ ಹೊರಗಡೆ ಬೇರೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅಂತ ನೋಡಿ. ಈಗ ಇವರು ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದ್ರು ತೊಂದರೆ ಇದೆಯಾ, ಲೈಂಗಿಕ ಸಂಪರ್ಕದಲ್ಲಿ ತೊಂದರೆ ಇದೆಯಾ, ಬೇರೆ ಕಡೆ ಸಂಪರ್ಕ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು, ಅದನ್ನೆಲ್ಲ ತಿಳಿದು ಸರಿಪಡಿಸಿ ಅವ್ರಿಗೂ ಮನವೊಲಿಸಿದಾಗ ಖಂಡಿತ ಕೆಲವು ಸಲ ಬಿಡ್ಬೋದು ಅವರು. ಖಂಡಿತ. ಓಕೆ, ಹುಬ್ಬಳ್ಳಿಯಿಂದ ಲಾವಣ್ಯ ಅಂತ ಕರೆ ಮಾಡಿದ್ದಾರೆ. ಲಾವಣ್ಯ ಅವರೇ ಹೇಳಿ, ನಿಮ್ಮ ವೈದ್ಯರಿದ್ದಾರೆ, ಅವ್ರ ಜೊತೆನಲ್ಲಿ ಡೈರೆಕ್ಟಾಗಿ ಮಾತಾಡಿ ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಹಲೋ ಹಲೋ ಹಾಂ, ಹಲೋ ಹೇಳಿಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಅದು ನಾನು ಇನ್ಫರ್ಟಿಲಿಟಿ ಸಂಬಂಧ ಕೇಳಕ್ಕೆ ಇದು ಮಾಡಿದೆ ಮೇಡಮ್. ಎಷ್ಟು ವರ್ಷ ಆಗಿದೆ ಮದುವೆ ಆಗಿ? 5 ವರ್ಷ ಆಗಿದೆ ಮೇಡಮ್. ಎಲ್ಲ ಪರೀಕ್ಷೆಗಳು ಮಾಡಿಸಿದ್ದೀರಾ? ಹಾಂ, ಮಾಡಿಸಿದ್ದೀನಿ ಮೇಡಮ್. ಏನು ತೊಂದರೆ ಇದೆ ಅಂತ ಹೇಳಿದ್ದಾರೆ? ಅದು ಸ್ವಲ್ಪ PCOS ಪ್ರಾಬ್ಲಮ್ ಇತ್ತು ಮೇಡಮ್. ಡ್ರಿಲ್ ಮಾಡಿದ್ವಿ, 2 ಸಲ ಲೆಪ್ರೋಸ್ಕೋಪಿ ಮಾಡಿಸಿದ್ದೆ. ಸರಿ. ಹಾಂ, ಅದು ಓವರೀಸ್ ಸ್ವಲ್ಪ ಅಟ್ರಾಕ್ಟ್ ಆಗ್ತಾ ಇಲ್ಲ ಆ ಥರ ಹೇಳಿದ್ವಿ ಮೇಡಮ್. ಈಗ ಸ್ವಲ್ಪ ಮೊಟ್ಟೆ ಬಿಡುಗಡೆ ಆಗೋದ್ರೊಳಗೆ ಕೆಲವು ಸಲ ತೊಂದರೆ ಇರುತ್ತೆ ಈ ಥರ ಪಾಲಿಸಿಸ್ಟಿಕ್ ಓವರೀಸ್ನಲ್ಲಿ. ವಯಸ್ಸೆಷ್ಟು ನಿಮಗೆ? ನನಗೆ 30 ರನ್ನಿಂಗ್. ಹಾಂ, 30th ರನ್ನಿಂಗ್. 30 ಅದೇ ನಿಮ್ಮ ಮೊಟ್ಟೆಗಳೆಲ್ಲ ಸರಿಯಾದ ರೀತಿನಲ್ಲಿ ಇದೆಯಾ? ಕೆಲವು ಸಲ ಈ ಓವರಿಯನ್ ರಿಸರ್ವ್ ಅಂತೆಲ್ಲ ಹೇಳ್ತೀವಿ. ಟ್ಯಾಬ್ಲೆಟ್ ಲೆಟ್ರೋಸ್ ಅಂತ ಕೊಟ್ಟಿರ್ತಾರೆ ಮೇಡಮ್, ಅದೆಲ್ಲ ತಗೊಂಡ್ರೆ ನಂಗೆ ರೆಗ್ಯುಲರ್ ಆಗುತ್ತೆ ಪೀರಿಯಡ್ಸ್. ಅದರ್ವೈಸ್ ಸಮಟೈಮ್ಸ್ ಇರ್ರೆಗ್ಯುಲರ್ ಆಗುತ್ತೆ ಅಂತ. ಸರಿ, ನೀವು ಒಂದ್ಸಲ ಕೃತಕ ವೀರ್ಯಧಾರಣೆ ಈ ಥರ ಒಂದು 3-4 ಸಲ ಅಥವಾ ಒಂದು 4-5 ಸಲ ಪ್ರಯತ್ನ ಮಾಡಿ. ಅದರೊಳಗೆ ಆಗಿಲ್ಲ ಅಂದರೆ ಸ್ವಲ್ಪ ಆದಷ್ಟು ಬೇಗ ಒಂದು ಪ್ರಣಾಳ ಶಿಶು ವಿಧಾನ ಆ ಥರ ಟೆಸ್ಟ್ ಟ್ಯೂಬ್ ಬೇಬಿ ಆ ಥರ ಏನಾದರೂ ಪ್ರಯತ್ನ ಮಾಡಿಮ್ಮ. ಬೇರೆ ಎಲ್ಲ ರೀತಿ ಪ್ರಯತ್ನದಲ್ಲಿ ಆಗಿರಲಿಲ್ಲ ಅಂದರೆ ಕೆಲವು ಸಲ ಇದರೊಳಗೆ ನಿಮ್ಮ ಸಕ್ಸಸ್ ರೇಟ್ ಇರುತ್ತೆ. ಓಕೆ. ಸೊ ವೀಕ್ಷಕರೇ, ಇಂಥ ಹಲವಾರು ಸಮಸ್ಯೆಗಳು ನಿಮ್ಮಲ್ಲೂ ಕೂಡ ಇರಬಹುದು. ಅದನ್ನು ಹೇಳ್ಕೊಳ್ಳೋದಕ್ಕೆ ನಿಮಗೆ ಮುಜುಗರ ಆಗ್ತಾ ಇರಬಹುದು. ಅದಕ್ಕೋಸ್ಕರ ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಕಚೇರಿಯ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನೇರವಾಗಿ ನೀವು ವೈದ್ಯರ ಜೊತೆ ಮಾತನಾಡಬಹುದು, ಅಥವಾ ನೀವು ಪತ್ರದ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಯನ್ನು ಬರೆದು ತಿಳಿಸಿದ್ರೆ ಅದನ್ನು ಮುಂದಿನ ವಾರದ ಸಂಚಿಕೆಯಲ್ಲಿ ನಾವು ಖಂಡಿತ ನಿಮ್ಮ ಪತ್ರವನ್ನು ಓದ್ತೀವಿ. ಪತ್ರದ ವಿಳಾಸವನ್ನು ಇವಾಗ ನಾವು ಒಂದ್ಸರ್ತಿ ಕೊಡ್ತಾ ಇದ್ದೀವಿ. ನಾವು ಪ್ರತಿ ಬ್ರೇಕ್ನಲ್ಲೂ ಪತ್ರದ ವಿಳಾಸವನ್ನು ಕೊಡ್ತೀವಿ. ವಿಳಾಸವನ್ನು ಬರ್ಕೊಂಡು ನೀವು ಪತ್ರವನ್ನು ಬರೀಬಹುದು. ಈಗ ಒಂದು ವಿಳಾಸವನ್ನು ನೋಡ್ತಾ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ.